ಮತ್ತು ಇಂಗ್ಲೆಂಡ್ ನಡುವಿನ 5ನೇ ಪಂದ್ಯದಲ್ಲಿ ಮೊದಲು ಇನ್ನಿಂಗ್ಸನ್ನು ಆರಂಭ ಮಾಡಿರುವಂಥ ಟೀಮ್ ಇಂಡಿಯಾಗೆ ನಿರೀಕ್ಷಿತ ಓಪನಿಂಗ್ ಸಿಗಲಿಲ್ಲ. ಮಳೆಯ ಕಣ್ಣಾಮುಚ್ಚಾಲೆ ನಡುವೆ ವಿಕೆಟ್ಗಳು ಕೂಡ ಉರುಳ್ತಲೇ ಇದ್ವು. 30+ ಸ್ಕೋರ್ ಇದ್ದಾಗಲೇ 2 ಬಿಗ್ ವಿಕೆಟ್ಗಳನ್ನು ಕಳ್ಕೊಳ್ತು. ಅನಂತರ ಬಂದವರಿಂದಲೂ ಕೂಡ ಒಳ್ಳೆ ಸಾಥ್ ಸಿಗಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೆಲವರು ತಮ್ಮದೇ ಬೇಜವಾಬ್ದಾರಿಯಿಂದ ಔಟ್ ಆದರು. ಗಿಲ್ ರನ್ಔಟ್ ಅಂತೂ ತುಂಬಾ ದುಬಾರಿಯಾಗುವಂಥ ಲಕ್ಷಣ ಕಾಣ್ತಾ ಇದೆ. ಮೊದಲ ದಿನದಾಟದ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ಹಾಗೆ 2ನೇ ದಿನದ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಮೂಡಿರೋದು ಯಾಕೆ ಅನ್ನೋ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ವಿವರಣೆಯನ್ನು ಕೊಡ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲ ದಿನದಾಟದ ಅಂತ್ಯಕ್ಕೆ 6 ವಿಕೆಟ್ಗಳನ್ನಷ್ಟಕ್ಕೆ 204 ರನ್ಗಳನ್ನು ಕಲೆ ಹಾಕಿತ್ತು ಟೀಮ್ ಇಂಡಿಯಾ. ಇದರಲ್ಲಿ ಕರುಣ್ ನಾಯರ್ 57 ರನ್ ಗಳಿಸಿ ಆಡ್ತಾ ಇದ್ರೆ ವಾಷಿಂಗ್ಟನ್ ಸುಂದರ್ 19 ರನ್ ಗಳಿಸಿ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಸೆಕೆಂಡ್ ಡೇ ಇವರಿಬ್ಬರು ಕೂಡ ಬ್ಯಾಟಿಂಗ್ ಕಂಟಿನ್ಯೂ ಮಾಡ್ತಾರೆ. ಇದು ಎಂಥ ಕ್ರೂಷಿಯಲ್ ಗೇಮ್, ಎಂಥ ಕ್ರೂಷಿಯಲ್ ಟೈಮ್. ಒಂದು ಕಡೆ ಜೈಸ್ವಾಲ್ 7 ರನ್ಗಳಿಗೆ ಔಟ್ ಆಗಿದ್ರು. ಅತ್ತ KL ರಾಹುಲ್ 14 ರನ್ಗಳಿಗೆ ಆಟ ಮುಗಿಸಿದ್ರು. 3ನೇ ವಿಕೆಟ್ಗೆ ಜೊತೆಯಾಗಿದ್ದ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಮೇಲೆ ತುಂಬಾ ನಿರೀಕ್ಷೆ ಮತ್ತು ಜವಾಬ್ದಾರಿ ಇತ್ತು. ಅದರಲ್ಲೂ ಒಬ್ಬ ನಾಯಕನಾಗಿ ಗಿಲ್ ಬಿಗ್ ಸ್ಕೋರ್ ಕಡೆ ಲೀಡ್ ಮಾಡಬೇಕಿತ್ತು. ಆದರೆ ಗಿಲ್ ತಮ್ಮದೇ ತಪ್ಪಿನಿಂದ ತಮ್ಮ ಕೈಯಾರೆ ವಿಕೆಟ್ಗಳನ್ನು ಕಳ್ಕೊಂಡ್ರು. ಫ್ರೀಯಾಗಿ ವಿಕೆಟ್ ಕೊಟ್ಟು ಹೊರ ನಡೆದ ಗಿಲ್. ಓಪನಿಂಗ್ನಲ್ಲೇ 2 ಪ್ಲೇಯರ್ಸ್ನ ಕಳ್ಕೊಂಡಿದ್ದ ಟೀಮ್ ಇಂಡಿಯಾಗೆ ಗಿಲ್ ಆಸರೆಯಾಗಬೇಕಿತ್ತು. 21 ರನ್ ಗಳಿಸಿ ಮತ್ತೊಂದು ಬಿಗ್ ಇನ್ನಿಂಗ್ಸ್ ಆಡುವಂಥ ಸುಳಿವನ್ನು ನೀಡಿದರು. ಆದರೆ ಇನ್ನಿಂಗ್ಸ್ನ 28ನೇ ಓವರ್ನ 2ನೇ ಎಸೆತದಲ್ಲಿ ಗಿಲ್ ಶಾರ್ಟ್ ಕವರ್ ಕಡೆಗೆ ಆಡಿದರು. ಶಾಟ್ ಆಡಿದಂಥ ತಕ್ಷಣವೇ ಗಿಲ್ ರನ್ ತೆಗೆದುಕೊಳ್ಳೋಕೆ ಓಡಿದರು. ಆದರೆ ಇತ್ತ ನಾನ್ ಸ್ಟ್ರೈಕ್ನಲ್ಲಿ ನಿಂತಿದ್ದ ಸಾಯಿ ಸುದರ್ಶನ್ ಮಾತ್ರ ಯಾವುದೇ ರನ್ ತೆಗೆದುಕೊಳ್ಳೋಕೆ ಓಡಲೇ ಇಲ್ಲ. ಹೀಗಾಗಿ ಕ್ರೀಸ್ನ ಮಧ್ಯಕ್ಕೆ ಬಂದು ಇದನ್ನು ಗಮನಿಸಿದಂಥ ಗಿಲ್ ವಾಪಸ್ ಕ್ರೀಸ್ನತ್ತ ಓಡೋಕೆ ಶುರು ಮಾಡಿದರು. ಆದರೆ ಅಷ್ಟರಲ್ಲಾಗಲೇ ಗಸ್ ಅಟ್ಕಿನ್ಸನ್ ಚೆಂಡನ್ನು ಹಿಡಿದು ನೇರವಾಗಿ ಸ್ಟಂಪ್ಗೆ ಹೊಡೆದಿದ್ರು. ಪರಿಣಾಮ ಗಿಲ್ ರನ್ಔಟ್ ಆಗಿ ಪೆವಿಲಿಯನ್ ಸೇರಬೇಕಾಯಿತು. ಆತುರವಾಗಿ ರನ್ಗೆ ಓಡಿದಂಥ ಗಿಲ್ ತಮ್ಮದೇ ತಪ್ಪಿನಿಂದ ವಿಕೆಟನ್ನು ಒಪ್ಪಿಸಿದರು. ಆ ಬಳಿಕ ಬಂದ ಕರುಣ್ ನಾಯರ್ ಕೊಂಚ ಭರವಸೆ ಮೂಡಿಸಿದ್ದಾರೆ. ಅರ್ಧ ಶತಕ ಗಳಿಸಿ 2ನೇ ದಿನ ಕೂಡ ಬ್ಯಾಟ್ ಬೀಸಲಿದ್ದಾರೆ. ಆದರೆ ರವೀಂದ್ರ ಜಡೇಜಾ ಮತ್ತು ಧ್ರುವ್ ಜುರೇಲ್ ಬೇಗನೆ ಔಟ್ ಆಗಿ ನಿರಾಸೆ ಮೂಡಿಸಿದರು. ಸದ್ಯದ ಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಸ್ವಲ್ಪ ಡೇಂಜರ್ ಝೋನ್ನಲ್ಲೇ ಇದೆ. ಕರುಣ್ ಮತ್ತು ಸುಂದರ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಬಿಗ್ ಟಾರ್ಗೆಟ್, ಕರುಣ್ ಮತ್ತು ಸುಂದರ್ಗೆ ಚಾನ್ಸ್. ಸರಣಿಯುದ್ದಕ್ಕೂ ಕೂಡ ಕಳಪೆ ಫಾರ್ಮ್ನಿಂದ ಬಳಲ್ತಾ ಇದ್ದ ಕರುಣ್ ನಾಯರ್ ಸದ್ಯ ಅರ್ಧ ಶತಕ ಸಿಡಿಸಿ ಕ್ರೀಸ್ನಲ್ಲಿದ್ದಾರೆ. ಅದು ಕೂಡ ಬರೋಬ್ಬರಿ 9 ವರ್ಷಗಳ ಬಳಿಕ. 2016ರಲ್ಲಿ ತ್ರಿಬಲ್ ಸೆಂಚುರಿ ಸಿಡಿಸಿದ್ದೇ ಲಾಸ್ಟು. ಆ ಬಳಿಕ ಬಂದ ಮೊದಲ ಅರ್ಧ ಶತಕ ಇದು. ಬರೋಬ್ಬರಿ 3146 ದಿನಗಳ ನಂತರ 50+ ಸ್ಕೋರ್ ಗಳಿಸಿದ್ದಾರೆ. ಇದೇ ಅರ್ಧ ಶತಕವನ್ನು ದ್ವಿಶತಕ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಯಾಕಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಂಟಿನ್ಯೂ ಆಗಬೇಕು ಅಂದರೆ ಕರುಣ್ರಿಂದ ಒಂದೊಳ್ಳೆ ಬಿಗ್ ಸ್ಕೋರ್ ಬರಲೇಬೇಕಿದೆ. ಮತ್ತೊಂದು ಕಡೆ ಕಳೆದ ಪಂದ್ಯದಲ್ಲಿ ರವೀಂದ್ರ ಜಡೇಜಾ ಜೊತೆ ಕ್ರೂಷಿಯಲ್ ಇನ್ನಿಂಗ್ಸನ್ನು ಆಡಿ ಸೆಂಚುರಿ ಸಿಡಿಸಿದ್ದ ವಾಷಿಂಗ್ಟನ್ ಸುಂದರ್ ಕೂಡ ಕ್ರೀಸ್ನಲ್ಲಿದ್ದಾರೆ. 19 ರನ್ ಗಳಿಸಿ ಉತ್ತಮ ಲೀಡನ್ನು ಪಡೆದಿದ್ದಾರೆ. ಸುಂದರ್ ಈ ಪಂದ್ಯದಲ್ಲೂ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಆಡಬೇಕಾಗುತ್ತೆ. ಈ ಇಬ್ಬರು ಬ್ಯಾಟರ್ಸ್ರಿಂದ ಬಿಗ್ ಪಾರ್ಟ್ನರ್ಶಿಪ್ ಬಂದರೆ ಭಾರತ ಒಂದೊಳ್ಳೆ ಸ್ಕೋರ್ ಕಲೆ ಹಾಕಲಿದೆ. ಆದ್ರೀಗ 2ನೇ ದಿನದ ಪಂದ್ಯ ನಡೆಯುತ್ತಾ ಅನ್ನೋದೇ ಡೌಟ್ ಇದೆ. 2ನೇ ದಿನವೂ ಮಳೆ ಕಾಟ, ಪಂದ್ಯ ರದ್ದಾಗುತ್ತಾ? ಓವಲ್ ಮೈದಾನದಲ್ಲಿ ಮೊದಲ ದಿನವೇ ಮಳೆಯಿಂದಾಗಿ ಪಂದ್ಯಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿದ್ವು. ಇದೀಗ 2ನೇ ದಿನ ಕೂಡ ಮಳೆ ಕಣ್ಣಾಮುಚ್ಚಾಲೆ ಆಡುವಂಥ ಲಕ್ಷಣಗಳಿವೆ. ಅಕ್ಯುವೆದರ್ ವರದಿಯ ಪ್ರಕಾರ ಇಂಗ್ಲೆಂಡ್ ಸಮಯದ ಪ್ರಕಾರ ಬೆಳಗ್ಗೆ 11 ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ. ಅಂದರೆ ಇಲ್ಲಿ ಭಾರತದಲ್ಲಿ ಸಂಜೆ 3:30 ಸಮಯ ಆಗಿರುತ್ತೆ. ಬಟ್ ಆ ಟೈಮಲ್ಲಿ ಇಂಗ್ಲೆಂಡ್ನಲ್ಲಿ ಬೆಳಗ್ಗೆ 11 ಗಂಟೆ ಅದು. ಆ ಟೈಮಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ. ಲಂಚ್ ಟೈಮ್ವರೆಗೂ ಕೂಡ ಮಳೆ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಮಧ್ಯಾಹ್ನ 2ರಿಂದ 4 ಗಂಟೆಯ ನಡುವೆ ಸುಮಾರು 50% ಮಳೆಯಾಗುವ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ಕೊಡಲಾಗಿದೆ. ಹಾಗೆ ಕೊನೆಯ ಸೆಷನ್ನಲ್ಲಿ ಮತ್ತೆ ಮಳೆಯಾಗುವಂಥ ಸಾಧ್ಯತೆ ಕಡಿಮೆ ಇದೆ ಆಗಿದ್ರೂ ಕೂಡ ಇಡೀ ಪಂದ್ಯದ ಉದ್ದಕ್ಕೂ ಕೂಡ ಮಳೆ ಕಣ್ಣಾಮುಚ್ಚಾಲೆ ಆಡುವಂಥ ಲಕ್ಷಣಗಳು ಇರೋದಂತೂ ಪಕ್ಕಾ ಎನ್ನಲಾಗಿದೆ. ಒಟ್ನಲ್ಲಿ ಸರಣಿ ಸಮಬಲವೋ ಅಥವಾ ಇಂಗ್ಲೆಂಡ್ ಗೆಲುವು ಸಾಧಿಸುತ್ತೋ ಅನ್ನೋದನ್ನು ಈ ಪಂದ್ಯ ಡಿಸೈಡ್ ಮಾಡಲಿದೆ. ತಲಾ 4 ಬದಲಾವಣೆಗಳೊಂದಿಗೆ ಫೀಲ್ಡಿಗಿರುವಂಥ ಉಭಯ ತಂಡಗಳು ಅಂದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಗೆದ್ದೇ ಗೆಲ್ಲಬೇಕು ಎನ್ನುವಂಥ ಕಾನ್ಫಿಡೆನ್ಸ್ನಲ್ಲಿವೆ. ಇಲ್ಲಿ ಯಾರೇ ಗೆದ್ದರೂ ಮತ್ತೊಬ್ಬರ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ. ಆದರೆ ಉಳಿದ 4 ದಿನಗಳ ಪ್ರದರ್ಶನದ ಮೇಲೆ ಈ ಸೋಲು ಗೆಲುವು ನಿರ್ಧಾರವಾಗುತ್ತೆ.
ಹೀಗಾಗಿ 2ನೇ ದಿನದಾಟವಾದ ಇಂದು ಭಾರತ ಉಳಿದ ವಿಕೆಟ್ಗಳು ಬೀಳೋ ಮುನ್ನವೇ ಒಂದೊಳ್ಳೆ ಬಿಗ್ ಸ್ಕೋರನ್ನು ಕಲೆ ಹಾಕಿದರೆ ಮಾತ್ರವೇ ಇಂಗ್ಲೆಂಡ್ಗೆ ಬಿಗ್ ಚಾಲೆಂಜ್ ಆಗಿ ಕಾಣುತ್ತೆ. ಇಲ್ಲ ಅಂತಂದರೆ ಆರಂಭದಲ್ಲೇ ಪ್ರೆಷರ್ಗೆ ಸಿಲುಕೋದಂತೂ ಪಕ್ಕಾ. ನಮಸ್ಕಾರ.